ಇನ್ನು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ಕೂಡ ಭ್ರಷ್ಟರನ್ನ ಬೇಟೆಯಾಡೋ ಕೆಲಸ ಆಗಿದೆ. ತೋಟಗಾರಿಕಾ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಮುಟ್ಟಿಸಿದ್ದಾರೆ. ಅಧಿಕಾರಿ ಪ್ರಕಾಶ್ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೆದಿದೆ. ಪ್ರಕಾಶ್ ಅವರ ಮನೆಯಲ್ಲಿ ಕಂತೆ ಹಣ, ಚಿನ್ನಾಭರಣ ಮತ್ತು ಕ್ಯಾಶ್ ಇದೆಲ್ಲವೂ ಕೂಡ ಸಿಕ್ಕಿದೆ. ಅದನ್ನೆಲ್ಲ ನೋಡಿ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗಿದ್ದಾರಂತೆ. ಇಷ್ಟೆಲ್ಲ ಸಂಪಾದಿಸೋದಕ್ಕೆ ಸಾಧ್ಯನಾ ಒಬ್ಬ ವ್ಯಕ್ತಿ ಅಂತ ಅವರಿಗೆ ಆಶ್ಚರ್ಯ ಆಗಿದೆಯಂತೆ. ನೋಡ್ತಾ ಇದ್ದೀರಿ, ಎಲ್ಲ ಕಡೆ ಮಿನಿ ಜ್ಯುವೆಲ್ಲರಿಗಳು ಓಪನ್ ಆಗಿದ್ದಾವೆ. ಸರ್ಕಾರ ದುಡ್ಡು, ಜನರ ದುಡ್ಡಲ್ಲಿ, ಜನರ ರಕ್ತ ಹೀರಿ ಸಂಪಾದಿಸಿದಂಥ ದುಡ್ಡಲ್ಲಿ ಇವರೆಲ್ಲ ಶೋಕಿ ಮಾಡ್ಕೊಂಡು ಓಡಾಡ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಿ, ಮತ್ತೆ ಸರ್ಕಾರಿ ಆಫೀಸಲ್ಲಿ ಕೆಲಸ ಎಲ್ಲಾಗತ್ತೆ. ನನ್ನ ಕಾನ್ಸಂಟ್ರೇಷನ್ ಸಂಪೂರ್ಣವಾಗಿ ದುಡ್ಡು ಹೆಂಗೆ ಮಾಡೋದು ಅಂತ ಇದ್ದಾಗ ಸರ್ಕಾರಿ ಕೆಲಸಗಳಾಗೋದಕ್ಕೆ ಸಾಧ್ಯ ಇದೆಯಾ? ಇವರಿಗೆ ಬುದ್ಧಿ ಹೇಳಬೇಕಾಗಿರೋರು ಮೇಲೆ ಕೂತಿರುವಂಥ ಇನ್ನೂ ಪ್ರಮುಖ ಅಧಿಕಾರಿಗಳು. ಅವರ ಕತೆ ಇನ್ನೂ ಬೇರೆ ರೀತಿಯಲ್ಲಿದೆ. ಅವರನ್ನು ಕಂಟ್ರೋಲ್ ಮಾಡಬೇಕಾಗಿರೋದು ನಮ್ಮ ವ್ಯವಸ್ಥೆ, ಅಂದರೆ ಶಾಸಕರು, ಸಚಿವರು. ಇವ್ರ ಕತೆ ಏನಾಗಿದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಿ. ಎಲ್ಲೆಲ್ಲಿದ್ದಾರೆ ಅವರು ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ಕರ್ನಾಟಕ ಉದ್ಧಾರ ಆದಂಗೆ ಈ ಅಧಿಕಾರಿಗಳ ಕೈಯಲ್ಲಿ ರಾಜ್ಯಭಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಜನ ಯಾವ ರೀತಿ ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆ ಇದು. ಇವರೆಲ್ಲ ದುಂಡಗಾಗ್ತಾನೆ ಇದ್ದಾರೆ, ಅಲ್ಲಲ್ಲಿ ಆಸ್ತಿ ಖರೀದಿ ಮಾಡ್ತಾನೆ ಇದ್ದಾರೆ, ಚಿನ್ನಾಭರಣಗಳನ್ನು ಖರೀದಿ ಮಾಡ್ತಾನೆ ಇದ್ದಾರೆ. ಜನ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ಗೃಹ ಜ್ಯೋತಿ ದುಡ್ಡು ಬಂದಿಲ್ಲ, ಅಥವಾ ಅಕ್ಕಿ ಬಂದಿಲ್ಲ ಈ ತಿಂಗಳಿದ್ದು, ಇದಕ್ಕೆ ತಲೆ ಕೆಡಿಸ್ಕೊಂಡು ಓಡಾಡ್ತಾ ಇದ್ದಾರೆ ಪಾಪ. ನೋಡ್ತಾ ಇದ್ದೀರಿ, ಇದು ರಾಜ್ಯದ ಪರಿಸ್ಥಿತಿ, ಸರ್ಕಾರಿ ವ್ಯವಸ್ಥೆಯ ಪರಿಸ್ಥಿತಿ. ಇದರ ಮೇಲೆ ನಮಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕು ಅಂತ ಬೇಡಿಕೆ ಬೇರೆ ಇಡ್ತಾರೆ ಇವರೆಲ್ಲ. ಸ್ಯಾಲ್ರಿ ಏನು ಸಾಲ್ತಿಲ್ಲ, ನಮಗೆ ಜಾಸ್ತಿ ಮಾಡಬೇಕು ಅಂತ ಬೇಡಿಕೆ ಇಡ್ತಾರೆ. ಸೊ ಇದು ನಮ್ಮ ರಾಜ್ಯದ ಸರ್ಕಾರಿ ವ್ಯವಸ್ಥೆಯ ಪರಿಸ್ಥಿತಿ. ಇದು 4 ದೃಶ್ಯಗಳು: ಬೆಂಗಳೂರು, ಯಾದಗಿರಿ, ತುಮಕೂರು, ಶಿವಮೊಗ್ಗ. ಅಂದರೆ ಎಲ್ಲೆಲ್ಲಿ ಹುಡುಕಿದ್ದಾರೋ ಅಲ್ಲೆಲ್ಲ ಸಿಕ್ಕಿದೆ. ಈ ನಿಧಿ ಹುಡುಕಾಟ ಅಂತ ಹೇಳ್ತಾರೆ. ನಿಧಿ ಹುಡುಕಾಟ ಹೆಂಗೆ ಅಂತಂದರೆ, ಒಂದು 100 ಕಡೆ ಹುಡುಕಿದ್ರೆ ಒಂದು ಕಡೆ ಸಿಗುತ್ತಂತೆ, ನಿಧಿ ಹುಡುಕೋರು ಹೇಳ್ತಾರೆ. ಬಟ್ ಇದು ಹಂಗಲ್ಲ, ಎಲ್ಲೆಲ್ಲಿ ಹುಡುಕ್ತಾರೋ ಅಲ್ಲೆಲ್ಲ ಸಿಗುತ್ತೆ. ಇದೇ ರೀತಿ ಯಾರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಸಿಗುತ್ತೆ. ಅಂದರೆ ಏನು ಪರಿಸ್ಥಿತಿ ಇದು? ಏನು ನಿಯತ್ತಾಗಿ ದುಡಿಯೋರು ಯಾರು ಹಂಗಿದ್ರೆ? ಸೊ ನಾನು ಜನರಲೈಸ್ ಮಾಡ್ತಾ ಇಲ್ಲ ಎಲ್ಲರೂ ಅದೇ ರೀತಿ ಅಂತ, ಬಟ್ ಮ್ಯಾಕ್ಸಿಮಮ್ ಇದೇ ರೀತಿ ಇದೆ ಅಂತ ಆದರೆ ಸರ್ಕಾರದ ವ್ಯವಸ್ಥೆ ಕೆಲಸ ಮಾಡೋದಕ್ಕೆ ಸಾಧ್ಯನಾ? ಸೊ ಇದೇ ಅನುಮಾನ ಕಾಡ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.